ತಿಂಬೇಶ್ ನಾನು ಆಗ್ಲೇ ಕರೀತಾ ಇದ್ದೀನಿ ಅಲ್ಲಿ ಕೇಬಲ್ ಸಿಗಾಕೊಂಡಿದ್ದೆ. ಹರಿಶ್ಚಂದ್ರ ಘಾಟ್ನಲ್ಲಿರುವಂತಹ ವಿದ್ಯುತ್ ಚಿತಾಗಾರದಲ್ಲಿ ಇದೀಗ ಸ್ಪಂದನ ಅವರ ಮೃತದೇಹಕ್ಕೆ ಅಗ್ನಿಸ್ಪರ್ಶ ಮಾಡುವಂಥ ಕಾರ್ಯ ನಡೆಯುತ್ತೆ. ಪುತ್ರ ಶೌರ್ಯ ಅಂತಿಮ ವಿಧಿವಿಧಾನಗಳನ್ನು ಪೂರೈಸಿದರು. ಬಹಳ ದುಃಖದಲ್ಲಿದ್ದರು, ಆಮೇಲೆ ಬಹಳ ಬಳಲಿದ್ರೂ ಕೂಡ ಅದು ನೋಡಿದ್ರೆ ಗೊತ್ತಾಗ್ತಾ ಇತ್ತು. ಕುಟುಂಬದವರು ಕೂಡ ಆತನನ್ನು ಸಂತೈಸುತ್ತಾ ಹಾಗೆ ಅಂತಿಮ ವಿಧಿವಿಧಾನಗಳನ್ನು ಪೂರೈಸ್ತಾ ಇದ್ದ ಹಾಗೆ ಕರೆದುಕೊಂಡು ಹೋದರು. ಇಲ್ಲಿ ನಾವು ನೋಡ್ತಾ ಇದ್ದೀವಲ್ಲ, ಇದು ಹರಿಶ್ಚಂದ್ರ ಘಾಟ್ನಲ್ಲಿರುವಂಥ ವಿದ್ಯುತ್ ಚಿತಾಗಾರ. ಇಲ್ಲೇ ಸ್ಪಂದನ ಅವರ ದೇಹವನ್ನು ದಹಿಸುವಂಥ ಕೆಲಸ ನಡೆಯುತ್ತೆ. ಅವರ ಕುಟುಂಬದ ಕೆಲವೇ ಮಂದಿಗೆ ಅಲ್ಲಿ ಭಾಗಿಯಾಗೋಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಏನು ಬಹಳ ಹೊತ್ತು ಇರಲಿಲ್ಲ ವಿಧಿವಿಧಾನಗಳನ್ನ, ಯಾಕಂದರೆ ಮನೆಯಲ್ಲೇ ಬಹುತೇಕ ವಿಧಿವಿಧಾನಗಳನ್ನು ಪೂರೈಸಲಾಗಿತ್ತು. ಇದೇನಿದ್ರು ಅಂತಿಮ ಯಾತ್ರೆ ಆಗಿತ್ತು ಅಷ್ಟೇ. ಹಾಗಾಗಿ ದೇಹ ದಹನ ಆಗೋದಕ್ಕಿಂತ ಮುನ್ನ ಪಾಲಿಸಬೇಕಾದಂಥ ಕೆಲ ಸಂಪ್ರದಾಯಗಳನ್ನಷ್ಟೇ ಅಲ್ಲಿ ಪಾಲಿಸೋದಕ್ಕೆ ಸೀಮಿತವಾಗಿತ್ತು. ಪತಿ ವಿಜಯ ರಾಘವೇಂದ್ರ, ತಂದೆ ಬಿ ಕೆ ಶಿವರಾಮ್, ಸಹೋದರ ರಕ್ಷಿತ್ ಶಿವರಾಮ್, ಪುತ್ರ ಶೌರ್ಯ, ಮೈದುನ ಶ್ರೀಮುರಳಿಯವರ ಪತ್ನಿ, ಹೀಗೆ ಕೆಲ ಆಯ್ದ ಮಂದಿ ಕೆಲ ವಿಧಿವಿಧಾನಗಳನ್ನು ಪೂರೈಸಿದರು. ಇದೀಗ ವಿದ್ಯುತ್ ಚಿತಾಗಾರದಲ್ಲಿ ಸ್ಪಂದನ್ ಅವರ ದೇಹ ದಹನ ಮಾಡುವಂಥ ಕಾರ್ಯ ನಡೆಯುತ್ತೆ. ವಿದ್ಯುತ್ ಚಿತಾಗಾರದ ಆ ದಹಿಸುವಂತಹ ಕೇಂದ್ರ ಅಥವಾ ಸ್ಥಳ ಏನಿದೆ ಅಲ್ಲಿ ಕೆಲವೇ ಮಂದಿಗೆ ಮಾತ್ರ ಹೋಗೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಕುಟುಂಬಸ್ಥರು ಸಹಜವಾಗಿ ಈ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾರೆ. ಪುತ್ರನಿಗೂ ಕೂಡ ಇಲ್ಲೇನು ಹೋಗೋಕ್ಕೆ ಅವಕಾಶ ಇರಲ್ಲ. ಯಾಕಂತಂದರೆ ಹಿಂದೂ ಸಂಪ್ರದಾಯದಲ್ಲಿ ನಾವು ನೋಡ್ತಾ ಇದ್ದ ಹಾಗೆ ಆ ಮಡಿಕೆ ಮುಖೇನವಾಗಿ ಆ ಮಡಿಕೆಯ ತೂತನ್ನು ಮಾಡ್ತಾ ಮೂರು ಬಾರಿ ಪ್ರದಕ್ಷಿಣೆ ಹಾಕ್ತಾ ಇದ್ದ ಹಾಗೆ ಹಿಂದೇನೂ ತಿರುಗಿ ನೋಡೋಕ್ಕೆ ಅವಕಾಶ ಕೊಡಲ್ಲ, ಹಾಗೆ ಕಳಿಸ್ಬಿಡ್ತಾರೆ ಮಗನನ್ನು. ಹಾಗೆ ಪುತ್ರ ಶೌರ್ಯನನ್ನು ಕಳಿಸ್ಕೊಡ್ಲಾಗಿದೆ. ಅಲ್ಲಿ ಕುಟುಂಬಸ್ಥರು ಕೆಲವರು ಹೋಗಿ ಆತನ ಜೊತೆಗಿದ್ದು ಸಾಂತ್ವನ ಹೇಳುವಂಥ ಕಾರ್ಯ ನಡೀತಾ ಇದೆ. ಮೊದಲೇ ಹೇಳಿದಾಗೆ ಇಡೀ ಮನೆ ಓಡಾಡ್ಕೊಂಡಿದ್ದಂಥ ಚೈತನ್ಯದ ಚಿಲುಮೆ ವಿಜಯ ರಾಘವೇಂದ್ರ ಅವರು ಹೇಳಿದಾಗ ಬಹಳ ಕುಗ್ಗಿ ಹೋಗಿದ್ದಂಥ ಸಂದರ್ಭದಲ್ಲೂ ಅವರಿಗೆ ಸ್ಫೂರ್ತಿದಾಯಕವಾಗಿದ್ದಂಥ ಮಹಿಳೆ ಪತ್ನಿ, ಅವ್ರ ಶಕ್ತಿ ಸ್ಪಂದನ, ಅವ್ರ ಮುಖ ನೋಡೋದಕ್ಕೂ ಇನ್ನು ಉಳಿದಿರುವಂಥದ್ದು ಕೆಲವೇ ಕ್ಷಣಗಳಷ್ಟೇ. ಬಹಳ ದುಃಖತಪ್ತವಾಗಿ ಶೋಕತಪ್ತವಾಗಿ ಅವರ ಪತ್ನಿಯನ್ನು ಈಗ ಕಳಿಸ್ಕೊಡುವಂಥ ಸಂದರ್ಭ.
ನಟ ಶಿವರಾಜ್ ಕುಮಾರ್ ಹಾಗೆ ಗೀತಾ ಅವರು, ಜೊತೆಗೆ ಸ್ಪಂದನ ಅವರ ತಂದೆ ಶಿವರಾಮ್, ಮೈದುನ ಮುರಳಿ ಅವರ ಪತ್ನಿ, ಸಹೋದರ ರಕ್ಷಿತ್ ಶಿವರಾಮ್ ನಾವಿಲ್ಲಿ ನೋಡ್ತಾ ಇದ್ದೀವಿ ನೋಡಿ. ಜೊತೆಗೆ ಕೆಲವರ ಅತ್ಯಾಪ್ತರು ಅವರ ಮೃತದೇಹವನ್ನು ಇರಿಸಲಾಗಿರುವಂಥ ಈ ಸಂದರ್ಭದಲ್ಲಿ ಹೆಗಲು ಕೊಡ್ತಾ ಇದ್ದಾರೆ. ನಾನು ಮೊದಲೇ ಹೇಳಿದಾಗ ಈಡಿಗ ಸಂಪ್ರದಾಯದ ಪ್ರಕಾರವಾಗಿ ನಾವು ನೋಡಿದಾಗ ಎರಡೆರಡು ರೀತಿಯಾದಂಥ ಸಂಪ್ರದಾಯವನ್ನು ಕೂಡ ಅವರು ಪಾಲಿಸ್ತಾರೆ. ಈ ಹಳೆ ಮೈಸೂರು ಭಾಗ, ಈ ಭಾಗದಲ್ಲೆಲ್ಲ ದೇಹವನ್ನು ಹೂಳುವಂಥ ಪದ್ಧತಿ ಇದೆ. ಅದು ಆ ರಾಜ್ಕುಮಾರ್ ಅವರ ಕುಟುಂಬದ ಪದ್ಧತಿ ನಾವು ನೋಡಿದ್ರೆ. ಯಾಕೆಂದರೆ ರಾಜ್ಕುಮಾರ್, ಪಾರ್ವತಮ್ಮ ರಾಜ್ಕುಮಾರ್, ತೀರಾ ಇತ್ತೀಚೆಗೆ ಪುನೀತ್ ರಾಜ್ಕುಮಾರ್, ದೇಹವನ್ನು ಹೂಳುವಂಥ ಪದ್ಧತಿ. ಅಂದರೆ ಈ ಕರಾವಳಿ ಭಾಗದ ಈಡಿಗ ಪದ್ಧತಿ ಪ್ರಕಾರವಾಗಿ ನೋಡೋದಾದರೆ ದೇಹವನ್ನು ದಹಿಸುವಂಥ ಪದ್ಧತಿ ಇರುತ್ತೆ. ಹೇಳಿ ಕೇಳಿ ಬೆಳ್ತಂಗಡಿಯವರು, ಬಿ ಕೆ ಶಿವರಾಮ್. ಹಾಗಾಗಿ ಅಲ್ಲಿನ ಸಂಪ್ರದಾಯದ ಪ್ರಕಾರವಾಗಿ ದೇಹ ದಹಿಸುವಂಥ ಪ್ರಕ್ರಿಯೆ ಈಗ ನೀವು ಗಮನಿಸ್ತೀರ. ಬಹುತೇಕ ಎಲ್ಲ ಅಂತಿಮ ವಿಧಿವಿಧಾನಗಳನ್ನು ಕೂಡ ನೆರವೇರಿಸಲಾಗಿದೆ. ಓರ್ವ ಮುತ್ತೈದೆಯನ್ನು ಹೇಗೆ ಕಳಿಸ್ಕೊಡ್ಲಾಗುತ್ತೋ ಆ ತೆರನಾದಂಥ ಪದ್ಧತಿ ಸಂಪ್ರದಾಯದ ಪ್ರಕಾರವಾಗಿ ಪ್ರಕ್ರಿಯೆಗಳು ನಡೆದವು. ಸಹೋದರ ರಕ್ಷಿತ್ ಶಿವರಾಮ್ ಕೂಡ ಅಷ್ಟೇ ಭಾಳ ಭಾರವಾದ ಮನಸ್ಸಿನಿಂದ ಸಹೋದರಿಯನ್ನು ಕಳಿಸ್ಕೊಡ್ತಾ ಇದ್ದಾರೆ, ತಂಗಿಯನ್ನು. ಮೊನ್ನೆ ತಾನೇ ಅವರು ಚುನಾವಣೆ ಕಂಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ತಂಗಿ ಭಾವ ಬಹಳ ಚುರುಕಿನಿಂದ ಓಡಾಡಿದರು, ಸಹೋದರನ ಪರವಾಗಿ ಮತಯಾಚನೆ ಮಾಡಿದರು. ತೀರಾ ಈಗೊಂದು 2 ತಿಂಗಳ ಹಿಂದೆ ತನಗೆ ಆ ಸಂದರ್ಭದಲ್ಲಿ ಹೆಗ್ಲು ಕೊಟ್ಟಿದ್ದಂಥ ಸಹೋದರಿ ಇಲ್ವಲ್ಲ ಅನ್ನುವಂಥ ನೋವು ಸಹಜವಾಗುವ ರಕ್ಷಿತ್ ಶಿವರಾಮ್ಗೂ ಕಾಡ್ತಾ ಇರುತ್ತೆ. ಈ ನೋವಿನಿಂದ ಹೊರಗೆ ಬರೋದಕ್ಕೆ ಸಹಜವಾಗಿ ರಾಜ್ ಕುಟುಂಬಕ್ಕೆ, ಅದರಲ್ಲೂ ವಿಜಯ ರಾಘವೇಂದ್ರ ಪುತ್ರ, ಮಾವ, ಇದಕ್ಕೆಲ್ಲ ವರ್ಷಗಳೇ ಬೇಕಾಗುತ್ತೆ. ವಿಜಯ ರಾಘವೇಂದ್ರ ಅವರು ತೀರಾ ಮೊನ್ನೆ ಕೆಲ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ರು, ಏನು ಮಾಡಿದ್ರು
ಉಂಟಾಗಿದೆ. ಡಿ ಕೆ ಹರಿಪ್ರಸಾದ್ ಸೇರಿದ ಹಾಗೆ ಕುಟುಂಬಸ್ಥರೆಲ್ಲ ಬಹಳ ದುಃಖತಪ್ತವಾಗಿ ಹೊರಬರ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಅಂತ್ಯ ಸಂಸ್ಕಾರ ಇದೀಗ ನೆರವೇರಿದೆ.